ದೇವರಿಗೆ ಮಹಿಮೆ ಆಗಲಿ. ನನ್ನ ಆತ್ಮೀಯ ಸ್ನೇಹಿತರೆ, ಈ ಸಂಜೆ ಸಮಯದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ದೇವರ ಮಾತನ್ನು ದೊಡ್ಡವರಾಗಲಿ, ಚಿಕ್ಕವರಾಗಲಿ, ಮಧ್ಯವರ್ಗದವರಾಗಲಿ, ಯಾವುದೇ ರೀತಿಯ ದೈವ ಸೇವಕರು ಅವರು ಸಾರಲ್ಪಡುವಾಗ ನಾವುಗಳು ತುಂಬು ಹೃದಯದಿಂದ ಏನು ಮಾಡಬೇಕು? ದೇವರ ವಾಕ್ಯದ ಅನುಸಾರವಾಗಿ ನಮ್ಮ ಜೀವಿತಗಳಲ್ಲಿ ದೇವರು ತನ್ನ ಪ್ರಕ್ರಿಯೆಗಳನ್ನು ನಮ್ಮ ಜೀವಿತದಲ್ಲಿ ಉಂಟು ಮಾಡಿ ನಾವುಗಳು ಆಶೀರ್ವಾದಕ್ಕೆ ಒಳಪಡಬೇಕು ಎಂಬುದಾಗಿ ಇರುವುದಾದರೆ, ದೇವರ ವಾಕ್ಯಕ್ಕೆ ನಮ್ಮ ಒಂದು 7 ಪ್ರಕ್ರಿಯೆಗಳನ್ನು ಕೂಡ ದೇವರ ವಾಕ್ಯದ ಅನುಸಾರವಾಗಿ ನಾವು ಮಾಡಬೇಕಾಗ್ತದೆ. ಆವಾಗಲೇ ದೇವರು ತನ್ನ ಪ್ರಕ್ರಿಯೆಯನ್ನು ನಮ್ಮ ಜೀವಿತಗಳಲ್ಲಿ ಅವ್ರು ಮಾಡುವುದಕ್ಕೆ ಅವರು ಸಂತೋಷವುಳ್ಳವರಾಗಿರ್ತಾರೆ. ನಾವು ದೇವರ ಮಾತನ್ನು ಅದು ಒಂದು ವೇಳೆ ಯೂಟ್ಯೂಬ್ ಮೂಲಕವಾಗಲೂ ಸರಿ, ಫೇಸ್ಬುಕ್ ಮೂಲಕವಾದರೂ ಸರಿ, ಸತ್ಯವೇದ ಮೂಲಕವಾದರೂ ಸರಿ, ಘನ ಸೇವಕರು ದೇವರ ಮಾತನ್ನು ಸಾರುವಾಗ ಅಥವಾ ಮಂದಿರದಲ್ಲಾದರೂ ಸರಿ ಅಥವಾ ದೊಡ್ಡ ಮೀಟಿಂಗ್ನಲ್ಲಾದರೂ ಸರಿ, ಎಲ್ಲಿ ಆಗಲಿ ದೇವರ ಮಾತನ್ನು ಅವರು ದೊಡ್ಡವರು ಚಿಕ್ಕವರು ಎಂಬುದಾಗಿ ನಾವು ನೋಡದೆ, ನಾವು ಕೆಲವೊಂದು ಸಾರಿ ಪ್ರಾರಂಭದಲ್ಲಿ ಬರ್ತೇವೆ, ಕೆಲವೊಂದು ಸಾರಿ ಮಧ್ಯದಲ್ಲಿ ಬರ್ತೇವೆ, ಕೆಲವೊಂದು ಸಾರಿ ಕೊನೆಯಲ್ಲಿ ನಾವು ಬರ್ತೇವೆ. ಇನ್ನು ಕೆಲವೊಬ್ಬರು ಪ್ರಾರಂಭದಲ್ಲಿ ಬಂದಂಥವರು ಮಧ್ಯದಲ್ಲೇ ಹೊರಟು ಹೋಗುವಂಥವರಾಗಿರ್ತಾರೆ. ಇನ್ನು ಕೆಲವೊಬ್ಬರು ಕೊನೆಯ ಇನ್ನೇನು ಕೆಲವೊಂದು ಕಾರ್ಯಗಳು ದೇವರ ಸೇವಕರು ಅಲ್ಲಿ ಕರೆಯುವಾಗ ಅಥವಾ ಪ್ರಾರ್ಥಿಸುವಾಗಲೇ ಕೆಲವೊಬ್ಬರು ಎದ್ದು ಹೋಗುವಂಥವರಾಗಿರ್ತಾರೆ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಬಿಜಿ ತುಂಬ ಅರ್ಜೆಂಟ್. ಏನೇ ಇರಲಿ, ಒಂದು ಕಾರ್ಯಕ್ಕೆ ನಾವು ಒಂದು ಉತ್ತಮವಾದಂತಹ ಕಾರ್ಯಕ್ಕೆ ಅಥವಾ ದೇವರ ಮಾತನ್ನು ಕೇಳೋದಕ್ಕೆ ಒಂದು ಮೀಟಿಂಗ್ಗೆ ಅಥವಾ ಆಲಯಕ್ಕೆ, ಮಂದಿರಕ್ಕೆ, ಯಾವುದೇ ಒಂದು ಮೀಟಿಂಗ್ಗೆ ನಾವುಗಳು ಆ ಸಮಯವನ್ನು ಮುಡುಪಾಕಿಟ್ಟುಕೊಂಡು ನಾವು ಖಂಡಿತವಾಗಲೂ ಆ ಸ್ಥಳಕ್ಕೆ ಹೋಗೋದಾದರೆ ಪ್ರಾರಂಭದಿಂದ ಕೊನೆಯ ತನಕ ಆ ಒಂದು ಸ್ಥಳದಲ್ಲಿ ಪ್ರತಿಯೊಂದು ಕಾರ್ಯಗಳಲ್ಲಿ ನಾವು ಭಾಗಿಯಾಗಿ ಕೊನೆಯಲ್ಲಿ ಮಾತ್ರವಲ್ಲ, ಮಧ್ಯದಲ್ಲಿ, ಪ್ರಾರಂಭದಲ್ಲಿ, ಹೀಗೆ ದೇವರ ವಾಕ್ಯದ ಅನುಸಾರವಾಗಿ ನಾವುಗಳು ದೇವರ ವಾಕ್ಯದ 7 ಪ್ರಕ್ರಿಯೆಗಳನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಕೂಡ ಮಾಡಿಕೊಳ್ಳುವುದಾದರೆ ನಿಜವಾಗಲೂ ದೇವರ ಪ್ರಕ್ರಿಯೆಗಳು ಇನ್ನೂ ಹೆಚ್ಚಾಗಿ ನಮ್ಮಲ್ಲಿ ಉಂಟಾಗಿ ದೇವರ ಆಶೀರ್ವಾದಕ್ಕೆ ನಾವು ಪಾತ್ರ ಆಗ್ತೇವೆ. ಆ 7 ಪ್ರಕ್ರಿಯೆಗಳು ದೇವರ ವಾಕ್ಯಕ್ಕೆ, ಆ 7 ಪ್ರಕ್ರಿಯೆಗಳು ಸತ್ಯವೇದದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಮೊದಲನೇದಾಗಿ ನಾವು ನೋಡುವಾಗ ಸ್ವೀಕರಿಸುವಂಥದ್ದು. ಅಪೊಸ್ತಲರ ಕಾರ್ಯಗಳ ಪುಸ್ತಕದಲ್ಲಿ 8ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಆತ ಮಾತನ್ನು ನೋಡ್ತೇವೆ. ನಾವು ಅಲ್ಲಿ ಹೇಳುವಂಥ ವ್ಯಕ್ತಿ ದೊಡ್ಡವರು, ಚಿಕ್ಕವರು, ಅವರು ಅನುಭವಸ್ಥರು ಅನ್ನೋದಕ್ಕಿಂತಲೂ ಅಲ್ಲಿ ದೇವರು ಅಲ್ಲಿಟ್ಟಿರುವಂಥ ಒಂದು ಮಾತು, ಅದು ಸೇವಕರಾಗಿರೋದಿಲ್ಲ ಅಥವಾ ಅಲ್ಲಿ ಚಿಕ್ಕವ್ರದ್ದು ದೊಡ್ಡವ್ರದ್ದು ಆಗಿರೋದಿಲ್ಲ. ಅದು ದೇವರ ಮಾತು, ದೇವರ ಮಾತೆ. ಹಾಗಾಗಿ ನಾವೆಲ್ಲರೂ ಕೂಡ ದೇವರ ಮಾತಿಗೆ ನಾವು ಅದಕ್ಕೆ ನಾವೇನು ಮಾಡಬೇಕು? ತುಂಬ ಹೃದಯದಿಂದ ನಾವು ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಮಾತ್ರವಲ್ಲ, ನಾವು ಎರಡನೇದಾಗಿ ನಾವು ನೋಡ್ತೀವಿ, ದೇವರ ಮಾತನ್ನು ನಮ್ಮ ಅನುಭವದಲ್ಲಿ ನಾವು ಎಷ್ಟೋ ನಂಬಿದ್ದೇವೆ. ಕೆಲವು ಸಾರಿ ನಾವು ಸಾರುವಾಗ ಮಾತ್ರವೇ ಮುಂದಿನವರು ನಂಬಬೇಕನ್ನುವಂಥದ್ದಲ್ಲ, ನಾವು ಕೂಡ ಆ ಮಾತನ್ನು ಹೃದಯಪೂರ್ವಕವಾಗಿ ನಂಬಿದ್ದೇವೆ ಅನ್ನೋದಕ್ಕಿಂತಲೂ ನಂಬುತ್ತಾ ಇರಬೇಕು, ನಾವು ನಂಬಬೇಕಾಗಿದೆ. ಓಕೆ, ಆ ದೇವರ ವಾಕ್ಯಕ್ಕೆ ನಮ್ಮ ಈ 7 ಪ್ರಕ್ರಿಯೆಗಳಲ್ಲಿ ಎರಡನೇದು ನಾವು ನಂಬುವಂಥದ್ದು. ಮಾತ್ರವಲ್ಲ, ಮೂರನೇದಾಗಿ ನೋಡುವಾಗ ಯೆಶಾಯನ ಪುಸ್ತಕದಲ್ಲಿ 66ನೇ ಅಧ್ಯಾಯ 2ನೇ ವಚನದಲ್ಲಿ ಭಯಪಡುವಂಥದ್ದು. ನಮಗೆಷ್ಟೇ ಧೈರ್ಯ ಇರ್ಬೋದು, ನಾವು ಎಂಥ ಒಂದು ಶೋಧನೆಗಳು ಬಂದರೂ ಕೂಡ ನಾವು ಜಯಿಸ್ತೀವಿ ಅನ್ನುವಂಥ ಒಂದು ಧೈರ್ಯ ಅಥವಾ ಬಲ, ಹಣಬಲ ಇರ್ಬೋದು ಅಥವಾ ನಮ್ಮ ಏನೆಲ್ಲ ಬಲಗಳು ನಮಗಿರ್ಬೋದು. ಆದರೆ ಕೆಲವು ಸಾರಿ ಎಂಥೆಂಥವರು ಕೂಡ ಸತ್ಯವೇದ ಭಕ್ತರ ಜೀವಿತಗಳಲ್ಲಿ ಭಯ ಅವರಿಗೆ ಆವರಿಸಿತ್ತು.
ಆದರೆ ನಾವುಗಳು ದೇವರ ಮಾತಿಗೆ ನಾವು ಭಯಪಡಬೇಕು. ನಾವು ದೇವರ ಮಾತಿಗೆ ಭಯಪಡಬೇಕು. ಈ ಪ್ರಕ್ರಿಯೆ ನಮ್ಮಲ್ಲಿ ಜರುಗಬೇಕಾಗ್ತದೆ. ಹಾಗೆಯೇ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು 4ನೆಯ ಪ್ರಕ್ರಿಯೆ ಏನೆಂಬುದ ನೋಡುವುದಾದರೆ ಕೇಳುವುದು. ನಾವು ಇವತ್ತಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಎಂಬುದನ್ನು ನೋಡುವಾಗ ಈ ಮೊಬೈಲ್ ಮನುಷ್ಯನ ಕೈಯಲ್ಲಿ ಬಂದಿದ್ದರಿಂದ ಅವನು ಆಲೋಚನೆ ನಾವು ಗಮನಿಸ್ತಾ ಇರಬೇಕಾದ್ರೆ ಅನೇಕ ಕಡೆಯಿಂದ ದೂರುಗಳು ಇವತ್ತು ಬರ್ತಾ ಇರಬೇಕಾದ್ರೆ ಸಭೆಯಲ್ಲಿ ಕೂಡ ಕೆಲವೊಬ್ಬರು ಮೆಸೇಜನ್ನು ನೋಡುವಂಥವರು ಅಥವಾ ಯಾವುದೋ ಒಂದು ಆ ಕಾರ್ಯಕ್ರಮದಲ್ಲಿ ಬಿಜಿಯಾಗಿರುವಂಥ ಒಂದು ಕಾರ್ಯಗಳನ್ನು ಎದುರುಗಡೆ ಹೇಳಲ್ಪಡುತ್ತಿರುವಂಥ ದೇವರ ಮಾತುಗಳನ್ನು ನಾವು ಆಲಕಿಸದೆ, ಆ ಸಮಯವನ್ನು ನಾವು ಕೊಡದೆ, ನಾವು ಬೇರೆ ಕಡೆಗೆ ನಮ್ಮ ಕಿವಿಗಳನ್ನು ನಾವು ಇಡಬಾರದು. ಬದಲಾಗಿ ದೇವರ ಮಾತನ್ನು ನಾವು ಕೇಳಬೇಕು. ಈ ಪ್ರಕ್ರಿಯೆಯು ನಮ್ಮ ಜೀವಿತದಲ್ಲಿ ಇರಬೇಕು ಪ್ರಿಯರೇ. ಮಾತ್ರವಲ್ಲ, ನಾವು 5ನೇದಾಗಿ ನಾವು ನೋಡ್ತೇವೆ, ದೇವರ ಮಾತನ್ನು ಪೂರ್ಣ ಹೃದಯದಿಂದ ನಾವೇನು ಮಾಡಬೇಕಂತೆ, ನಾವು ಪ್ರೀತಿಸಬೇಕು. ಕೇವಲ ನಾವು ಹಾಡಿಗೆ ಪ್ರೀತಿಸುವುದಾಗಲಿ, ವರ್ಸಿಪಿಗೆ ಪ್ರೀತಿಸುವುದಾಗಲಿ, ಕೇವಲ ಪರಿಶುದ್ಧಾತ್ಮನ ಆ ಒಂದು ಕಾರ್ಯಕ್ಕೆ ಅಭಿಷೇಕಕ್ಕೆ ಮಾತ್ರ ಪ್ರೀತಿಸುವುದಾಗಲಿ, ಅದಾದ ನಂತರ ದೇವರ ವಾಕ್ಯವನ್ನು ಸಾರಲ್ಪಡುವಂಥ ಸಂದರ್ಭ ಬಂದಾಗ ಅದನ್ನು ಒಂದು ರೀತಿಯಲ್ಲಿ ನೆಗ್ಲೆಕ್ಟ್ ಆದ ರೀತಿಯಲ್ಲಿ, ಪ್ರೀತಿ ಇಲ್ಲದ ರೀತಿಯಲ್ಲಿ, ಅಲಕ್ಷ್ಯತನದಿಂದ ನಾವುಗಳಿರಬಾರ್ದು. ಬದಲಾಗಿ ದೇವರ ವಾಕ್ಯಕ್ಕೆ ನಮ್ಮ 7 ಪ್ರಕ್ರಿಯೆಗಳಲ್ಲಿ 7ನೇ ಪ್ರಕ್ರಿಯೆಯು ನಾವು ದೇವರ ಮಾತನ್ನು ನಿಜವಾಗಲೂ ಅದನ್ನು ಪ್ರೀತಿಸಬೇಕು. ನಮ್ಮ ದೇವರು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಬದಲಾಗಿ ನಮಗೆ ದೇವರ ವಾಕ್ಯವಾಗಿ ಅವರು ಇರುವುದರಿಂದ ದೇವರ ಆ ಸಂದರ್ಭದಲ್ಲಿ ದೇವರ ಮಾತು ಅಲ್ಲಿ ಸಾರಲ್ಪಡುವಂಥ ಒಂದು ಆ ಕಾರ್ಯಕ್ಕೆ ನಾವು ಒಳಗಾಗಿದ್ದೇವೆ, ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಜೊತೆಯಲ್ಲಿ ಅದನ್ನು ನಾವು ತುಂಬುವುದರಿಂದ ಆ ಮಾತನ್ನು ಆ ಸೇವಕರು ಅನ್ನೋದಕ್ಕಿಂತಲೂ ಅವರು ಅಭಿಷೇಕಿಸಲ್ಪಟ್ಟಂಥ ಸೇವಕರು, ಅವರು ದೊಡ್ಡವರು ಚಿಕ್ಕವರು ಯಾರೇ ಇರಲಿ, ಆ ಸಂದರ್ಭದಲ್ಲಿ ಆ ಫುಲ್ ಫಿಟ್ನಲ್ಲಿ ಅಥವಾ ಆ ಒಂದು ಮುಂದುಗಡೆ ನಿಂತು ಸಾರಲ್ಪಡುವಾಗ ಅವರ ಒಂದು ಆಳ, ಅವರ ಉದ್ದ, ಅವರ ಶ್ರೀಮಂತಿಕೆ, ಅವರ ವಾಕ್ಚಾತುರ್ಯಗಳು ನಾವು ನೋಡೋದಕ್ಕಿಂತಲೂ ಅಲ್ಲಿ ಅವರ ಬಾಯಿಂದ ಬರ್ತಕ್ಕಂಥ ದೇವರ ವಾಕ್ಯ ಅದನ್ನು ನಾವು ಪ್ರೀತಿಸಬೇಕಾಗಿದೆ. ಹಾಗೆಯೇ ನಾವು 6ನೇ ಒಂದು ಪ್ರಕ್ರಿಯೆಯನ್ನು ನೋಡುವುದಾದರೆ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಇದು ದೇವರನ್ನು ಪ್ರೀತಿಸುವುದು ಅನ್ನುವಂಥದ್ದನ್ನು ಕೀರ್ತನೆಗಳ ಪುಸ್ತಕ 119 165ನೇ ವಚನದಲ್ಲಿ ನಾವು ನೋಡ್ತೇವೆ. ಹಾಗೆಯೇ ನಾವು ಸ್ವೀಕರಿಸುವುದು, ನಂಬುವುದು, ಭಯಪಡುವುದು, ಕೇಳುವುದು, ಪ್ರೀತಿಸುವುದು ಮಾತ್ರವಲ್ಲ, ಯಾರು ಧನ್ಯರು ಎಂಬುದಾಗಿ ಸತ್ಯವೇದದಲ್ಲಿಯೂ ಮತ್ತು ಪ್ರಕಟಣೆ ಗ್ರಂಥದಲ್ಲಿಯೂ ಇರುವಂಥ ಪ್ರವಾದನೆಗಳ ಪುಸ್ತಕಗಳೆಲ್ಲ, ಆ ಪ್ರವಾದನೆಯ ಮಾತುಗಳನ್ನು ಅವನು ಕೇಳುವಂಥವನು, ಅವನು ಓದುವಂಥವನು ಮಾತ್ರವಲ್ಲ, ಅದನ್ನು ಅವನು ಕೈಕೊಂಡು ನಡೆಯುವಂಥವನು ಧನ್ಯನು ಎಂಬುದಾಗಿ. ಕೆಲವರು ಇವೆಲ್ಲ ಕಾರ್ಯಗಳು ಜರುಗ್ತದೆ ಆ ಸಭೆ ಬಿಟ್ಟಾಗ ಅಥವಾ ಮೀಟಿಂಗ್ ಬಿಟ್ಟಾಗ ಕೆಲವರು ಏನು ಮಾಡ್ತಾ ಇರ್ತಾರೆ ಅಂದರೆ ಅಲ್ಲಿಯೇ ಬಿಟ್ಟು ಹೋಗುವಂಥದ್ದನ್ನು ನೋಡ್ತೇವೆ. ಆದರೆ ಆ ವಾರದಲ್ಲಿ ಅವರ ಜೀವಿತಗಳು ನೋಡುವಾಗ ಕೆಲವರು ಖಂಡಿತವಾಗಲೂ ಅದನ್ನು ಕೈಕೊಂಡು ನಡೀತಾ ಇದ್ದಾರೆ. ಆದರೆ ಕೈಕೊಂಡು ನಡೆದಿರುವಂಥ ಗುಂಪುಗಳು ಇನ್ನೂ ಬಹಳಷ್ಟು ಇದೆ. ಹಾಗಾಗಿ ದೇವರಾತ್ಮನು ನಮಗೆ ಪುನಃ ಈ ಒಂದು ದೇವರ ವಾಕ್ಯಕ್ಕೆ ನಮ್ಮ 7 ಪ್ರಕ್ರಿಯೆಗಳ ಕುರಿತಾಗಿರುವಂಥ ಒಂದು ವಿಷಯಗಳನ್ನು ದೇವರಾತ್ಮನ ನಮಗೆ ಜ್ಞಾಪಕಪಡಿಸ್ತಾ ಇದ್ದಾನೆ. ತುಂಬ ಹೃದಯದಿಂದ ಈ ಮಾತುಗಳನ್ನು ನಾವು ಸ್ವೀಕಾರ ಮಾಡಿಕೊಳ್ಳೋಣ. ಮಾತ್ರವಲ್ಲ, ಕೊನೆಯದಾಗಿ ನಾವು ನೋಡ್ತೇವೆ ದೇವರ ವಾಕ್ಯಕ್ಕೆ ನಮ್ಮ 7 ಪ್ರಕ್ರಿಯೆಗಳು. ಇನ್ನೊಂದು ಕೊನೆಯದಾಗಿ ನಾವು ನೋಡುವಾಗ ದೇವರ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಕೀರ್ತನೆಗಳ ಪುಸ್ತಕ 119ನೇ ಅಧ್ಯಾಯ 99ನೇ ವಚನದಲ್ಲಿ ಧ್ಯಾನಿಸುವಂಥದ್ದು. ಪುನಃ ನಾವೇನು ಅದನ್ನು ಕೇಳಲ್ಪಟ್ಟಿದ್ದೀವಿಯೋ, ನಾವು ಯಾವುದನ್ನು ಪ್ರೀತಿಸಲಿಕ್ಕೆ ನಾವು ಆ ಸಂದರ್ಭವನ್ನು ಕೊಟ್ಟಿದ್ದೀವೋ, ನಾವು ಅದನ್ನು ಒಂದು ವೇಳೆ ನಾವು ಡೈರಿಯಲ್ಲಿ ಅಥವಾ ನಾವು ಬರೆದಿಟ್ಟಿರುವಂಥದ್ದಾಗಲಿ ಅಥವಾ ನಮ್ಮ ಮನಸ್ಸಿನಲ್ಲಿ ಆ ವಾಕ್ಯ ಹೇಳಲ್ಪಟ್ಟಿರುವಂಥ ವಾಕ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಮತ್ತೆ ಪುನಃ ಇನ್ನೊಂದು ಸಾರಿ ನಾವು ಮನೆಗೆ ಹೋಗುವಾಗ ಒಂದು ಪ್ರತ್ಯೇಕವಾದಂಥ ಸಮಯವನ್ನು ತೆಗೆದುಕೊಂಡು ಪುನಃ ಆ ಮಾತುಗಳನ್ನು ಕರ್ತನ ಸಮ್ಮುಖದಲ್ಲಿ, ನನಗೆ ಪರ್ಸನಲ್ ಧ್ಯಾನ ಇರ್ಬೋದೇನೋ, ನನಗೆ ಪರ್ಸನಲ್ ಸಮಯ ಕಳೆಯುವಂಥ ಸಂದರ್ಭ ಇರ್ಬೋದೇನೋ, ಆದರೂ ಕೂಡ ಒಂದು ಸಾರಿ
ನನ್ನ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಸಾರಲ್ಪಟ್ಟಿರುವಂಥ ಆ ದೇವರ ವಾಕ್ಯವನ್ನು, ಅಥವಾ ನಾವು ಧ್ಯಾನ ಮಾಡಿರುವಂಥ ದೇವರ ವಾಕ್ಯವನ್ನು, ಕೇಳಲ್ಪಟ್ಟಿರುವಂಥ ಆ ದೇವರ ವಾಕ್ಯವನ್ನು ಪುನಃ ಇನ್ನೊಂದು ಸಾರಿ ನಾವುಗಳದನ್ನು ಧ್ಯಾನ ಮಾಡುವಂಥ ಒಂದು ಪ್ರಕ್ರಿಯೆ ನಮ್ಮ ಜೀವಿತದಲ್ಲಿ ಅದನ್ನು ಕೂಡ ನಾವು ಬೆಳೆಸ್ಕೊಳ್ಬೇಕಾಗಿದೆ. ದೇವರಿಗೆ ಮಹಿಮೆ ಆಗಲಿ. ಪ್ರಿಯ ನನ್ನ ದೇವರ ಮಕ್ಕಳೇ, ನನ್ನ ಆತ್ಮೀಯ ಸ್ನೇಹಿತರೆ, ಈ ಸಂದರ್ಭದಲ್ಲಿ ದೇವರ ವಾಕ್ಯಕ್ಕೆ ನಮ್ಮ 7 ಪ್ರಕ್ರಿಯೆಗಳು, ಈ ಒಂದು ಕಾರ್ಯಗಳು ನಮ್ಮ ಜೀವಿತಗಳಲ್ಲಿ ಪುನಃ ದೇವರಾತ್ಮ ನಮಗೆ ಜ್ಞಾಪಕಪಡಿಸಿ ಅದನ್ನು ನಮಗೆ ತಿಳಿಸಲ್ಪಟ್ಟಿರುವುದರಿಂದ ನಾವು ತುಂಬ ಹೃದಯದಿಂದ ಅದನ್ನು ಸ್ವೀಕಾರ ಮಾಡಿಕೊಂಡು ನಮ್ಮ ಜೀವಿತಗಳಲ್ಲಿ ಅಳವಡಿಸಿಕೊಂಡು ನಮ್ಮ ಕುಟುಂಬದವರೆಲ್ಲರಲ್ಲೂ ಕೂಡ ಈ ಕಾರ್ಯಗಳು ಜರುಗಬೇಕು. ನಮ್ಮ ಸಭೆಯಲ್ಲಿ, ನಮ್ಮ ಕ್ರೈಸ್ತಿಯ ಬಾಂಧವರಲ್ಲಿ, ನಮ್ಮ ಆತ್ಮೀಯ ಸ್ನೇಹಿತರಲ್ಲಿ ಎಲ್ಲರಲ್ಲೂ ಕೂಡ ಈ ಒಂದು 7 ಪ್ರಕ್ರಿಯೆಗಳು ಜರುಗಲ್ಪಡುವಾಗ, ಅದು ಕಾರ್ಯರೂಪದಲ್ಲಿ ಮುಂದೆ ಸಾಕ್ತಾ ಹೋಗುವಾಗ ನಿಜವಾಗಲೂ ದೇವರು ಬಹಳ ಸಂತೋಷವುಳ್ಳವರಾಗಿ ಅವರು ತಮ್ಮ ಪ್ರಕ್ರಿಯೆಯನ್ನು ನಮ್ಮಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಮತ್ತು ನಮ್ಮ ಜೀವಿತಗಳಲ್ಲಿ ಅವರು ನಮಗೆ ಯಾವ ಆಶೀರ್ವಾದವನ್ನು ಅವರಲ್ಲಿ ಇಟ್ಟಿದ್ದಾರೋ ನಿಜವಾಗಲೂ ಆಶೀರ್ವಾದಕ್ಕೆ ನಾವು ಪಾತ್ರರಾಗ್ತೇವೆ. ದೇವರಿಗೆ ಮಹಿಮೆ ಆಗಲಿ. ಈ ಮಾತುಗಳನ್ನು ಕೇಳಿಸಿಕೊಂಡಿರುವಂತಹ ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತನಾಗಿದ್ದೇನೆ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಆಮೆನ್.